ಮಿರಾನ ಪ್ರೊಡಕ್ಷನ್ ಕಂಪ್ನಿನ ಅಫಿಷಿಯಲ್ ಲಾಂಚ್ ಮಾಡೋ ಒಂದು ಈ ಕ್ಷಣ ಏನಿದೆ, ಇದು ತುಂಬ ಒಂದು ಇಮೋಷನಲ್ ಕ್ಷಣ ನಮಗೆಲ್ಲ. ನಾನು ಎಲ್ರಿಗೂ ತಿನ್ನರಾಗಿದ್ದೀನಿ. ನೀವು ಮಾಧ್ಯಮದವರೆಲ್ಲ ಬಂದಿದ್ದೀರಾ. ಚಾವಗಲ್ ಸರು ಎಲ್ಲರೂ ಯಾರಿಗೂ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ, ಅವರು ಬಂದಿದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಕಂಪ್ನಿ ಬಗ್ಗೆ ಒಂದು ಎರಡು ಮಾತು ಹೇಳಿ ಕಾರ್ಯಕ್ರಮನ ಶುರು ಮಾಡೋಣ ಅಂತ ನನ್ನ ಆಸೆ. ಈ ಮಿರಾನ ಯಾಕೆ ನಮ್ಮದು ಒಂದು ಇಷ್ಟೆಲ್ಲ ಪ್ರೊಡಕ್ಷನ್ ಕಂಪ್ನಿ ಮಧ್ಯ ನಮ್ಮದು ಒಂದು ಪ್ರೊಡಕ್ಷನ್ ಕಂಪ್ನಿ ಯಾಕೆ ಅಂತೆಲ್ಲ ನಾನು ಯೋಚನೆ ಮಾಡಿದಾಗ, ರಂಜಿತ್ ಅವರ ಬಗ್ಗೆ ಅಷ್ಟೆಲ್ಲ ಹೇಳಿದಾಗ ನನ್ನ ಡಾಕ್ಟರ್ ರಾಜ್ಕುಮಾರ್ ಒಂದು ಮಾತು ನೆನಪು ಬಂತು. ಅಣ್ಣವ್ರು ಹೇಳಿದರು, ಈ ಕಲೆ ಸಿನಿಮಾ ಅನ್ನೋ ಸಾಗರದಲ್ಲಿ ನಾವೆಲ್ಲ ಚಿಕ್ಕ ಮೀನುಗಳು, ನಾನು ಒಂದು ಪ್ರಾಣಿ ಮೀನು, ನಮ್ಮ ಕಂಪನಿನೂ ಒಂದು ಪ್ರಾಣಿ ಮೀನು, ಏನೋ ಒಂದು ಪ್ರಾಮಾಣಿಕವಾಗಿ ಕನ್ನಡದಲ್ಲಿ ಉತ್ತಮವಾದ ಸಿನಿಮಾ ಮಾಡೋಣ ಅಂತ ನಾವು ಬಂದಿದ್ವಿ. ಯಾಕೆ ಕಂಪನಿ ಅಂದರೆ ಕಥೆಗಳು ಸ್ನೇಹಿತರೆ. ನಮ್ಮೆಲ್ಲರೊಳಗೂ ಕತೆ ಇದೆ, ಎಲ್ಲಿ ಸುತ್ತಮುತ್ತ ನೋಡಿದ್ರು ಕಥೆಗಳೇ ಇದೆ. ಮನುಷ್ಯನಿಗೆ ಕತೆ ಹೇಳೋದು ಏನಿದೆ, ಅದು ಅನಾದಿ ಕಾಲದಿಂದನೂ ಒಂದು ಮೂಲ ಭಾವ ಮನುಷ್ಯನಿಗೆ. ಕತೆ ಹೇಳದೇ ಇದ್ದರೆ ನಾವು ನಮ್ಮ ಲೈಫು ಇನ್ಕಂಪ್ಲೀಟ್ ಅನಿಸುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲರೂ ನಾವು ಕತೆನೇ ಹೇಳೋದು ಒಬ್ರಿಗೊಬ್ಬರು. ಹಿಂಗೆ ಕತೆ ಹೇಳ್ತಾ ನಮ್ಮ ಜೀವನದ ಕತೆ ಕಳೆಯುತ್ತೆ. ನಾವು ಹೋದ್ಮೇಲೆ ಉಳಿಯೋದು ಕತೆನೇ. ಕತೆಗಳು ಯಾವತ್ತೂ ಸಮಾಜನ ಪ್ರತಿಬಿಂಬಿಸ್ತವೆ. ಯಾವುದೇ ಚಲನಚಿತ್ರ ನೋಡಿ, ಹಿಸ್ಟ್ರಿ ನೋಡಿ, ನಮ್ಮ ಸಿನಿಮಾ ಯಾವತ್ತೂ ಆ ಟೈಮಲ್ಲಿ ಸಮಾಜದಲ್ಲಿ ಏನು ನಡೀತಾ ಇದೆ, ಸಮಾಜದ ಒಂದು ಕಲ್ಪನೆ ಏನಿದೆ ಆ ಟೈಮಲ್ಲಿ, ಆ ಕಾಲಘಟ್ಟದಲ್ಲಿ, ಅದನ್ನು ಸಾಮಾನ್ಯವಾಗಿ ತೋರಿಸ್ಕೊಡುತ್ತೆ. ಮುಂಚಿನ ಕಾಲದಲ್ಲಿ ಏನು ಹೇಳಿ, ಒಂದು ಕೇವ್ ಮ್ಯಾನ್ ಎಲ್ಲ ಏನು ಮಾಡ್ತಾಯಿದ್ರು, ಕೇವಲ್ಲಿ ಚಿತ್ರ ಬರೀತಾಯಿದ್ರು, ಆಮೇಲೆ ಪೇಂಟಿಂಗು, ಗ್ರಂಥಗಳು ಬರೆದ್ರು, ಕಾವ್ಯಗಳು ಬರೆದ್ರು, ನಂತರ ಸಿನಿಮಾ ಬಂತು. ಇವಾಗೆಲ್ಲ ಪಾಡ್ಕಾಸ್ಟು, ರೀಲ್ಸು ಎಲ್ಲ ಬಂದಿದೆ. ಮಾಧ್ಯಮಗಳು ಬೇರೆ ಆಗಿದೆ, ಕತೆನೇ. ಆಗ 3000 ಪೇಜಲ್ಲಿ ಬರೆದಿದ್ದ ಇವಾಗ 30 ಸೆಕೆಂಡ್ ರೀಲ್ ಮಾಡಾಕ್ತಾರೆ ಜನಗಳು. ಅಷ್ಟು ಟ್ಯಾಲೆಂಟ್ ಇದೆ ಜನರಿಗೆ. ಸೊ ಈ ಥರ ಕತೆಗಳು ನಮ್ಮಲ್ಲಿ ಇಷ್ಟೊಂದಿದ್ದಾಗ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ನಮ್ಮ ಭಾರತ ಒಂದು ಯುವ ದೇಶ, ಒಂದು 65% ಜನಗಳು ಯುವ ಜನಾಂಗ ನಮ್ಮದು, 35 ವರ್ಷದಿಂದ ಕಡಿಮೆ ಇರುವಂಥ ಜನಾಂಗ. ಹಂಗಾಗಿ ನಮ್ಮ ಚಲನಚಿತ್ರಗಳು, ನಮ್ಮ ಕತೆ ಹೇಳುವ ರೀತಿ ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು. ನಾವು ಈ ಯುವ ಜನಾಂಗಕ್ಕೆ ಪೂರಕವಾಗಿರುವ ಕತೆಗಳನ್ನು ಹೇಳೋಣ. ಆ ಕತೆ ಹೇಳುವ ಮುಖಾಂತರ ಆ ಜನಾಂಗವನ್ನು ಅರ್ಥ ಮಾಡ್ಕೊಳ್ಳೋಣ. ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಜನ್ರಿ ಬಗ್ಗೆ. ಅವರೇನೋ ಬೇರೆ ಪ್ರಜಾತಿಯನ್ನು ಥರ ನಾವು ನೋಡ್ತೀವಿ, ಬಟ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಅಂಥ ಕತೆಗಳು, ಅವರಿಗೆ ಅವರ ಸಮಸ್ಯೆಗಳೇನು, ಅವರು ಲೈಫನ್ನು ನೋಡೋ ರೀತಿ ಏನು, ಅವ್ರ ಪ್ರೀತಿ ಪ್ರೇಮ ಸಂಬಂಧಗಳನ್ನ ನೋಡೋ ರೀತಿ ಏನು, ಇದನ್ನೆಲ್ಲ ಇನ್ನೂ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ. ಸ್ವಲ್ಪ ಎಂಪತಿ ಡೆವಲಪ್ ಆಗುತ್ತೆ. ಒಬ್ಬ ಜಡ್ಜ್ ಮಾಡದೆ ಪ್ರತಿ ಜನಾಂಗದಲ್ಲೂ ತಪ್ಪು ಸರಿ ಇದ್ದೇ ಇರುತ್ತೆ. ನಾವುಗಳು ಸಾಕಷ್ಟು ತಪ್ಪು ಮಾಡಿದ್ದೀವಿ. ಈ ಜನಾಂಗವನ್ನು ನಾವು ನೀಟಾಗಿ ಅರ್ಥ ಮಾಡ್ಕೊಬೇಕು ಡೀಟೇಲಾಗಿ ಅಂದರೆ ಕತೆ ಹೇಳಲೇಬೇಕು. ಹಂಗಾಗಿ ನಾವು ಈ ಕಂಪ್ನಿಯ ಮುಖಾಂತರ, ಈ ಪ್ರೊಡಕ್ಷನ್ ಹೌಸ್ ಮುಖಾಂತರ ಸಾಕಷ್ಟು ಕತೆಗಳನ್ನು ಹೇಳ್ಕೊಂಡು ಹೋಗೋಣ. ಅಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ನಾವಿಲ್ಲಿ ಬಂದಿದ್ದೀವಿ. ಇದು ನಮ್ಮ ಮೊದಲನೇ ಪ್ರೊಡಕ್ಷನ್ನು, ನಮ್ಮ ಮೊದಲನೇ ಒಂದು ಪ್ರಯತ್ನ. ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಪ್ರೀತಿಯಿಂದ ನಾವು ಇದನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಆದಷ್ಟು ಬೇಗ ನಿಮ್ಮ ಮುಂದೆ ತೊಗೊಂಡ್ಬರ್ತೀವಿ. ನಿಮ್ಮ ಆಶೀರ್ವಾದ ಪ್ರೀತಿ ಹಿಂಗೆ ಇರಲಿ. ನಮ್ಗೆ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ಯಾರ್ಯಾರು ಏನೇನು ಪ್ರಯತ್ನ ಪಡ್ತಾರೋ ಅದನ್ನೆಲ್ಲ ನಾವು ಸಪೋರ್ಟ್ ಮಾಡೋಣ. ಇದು ನಮ್ಮ ಇಂಡಸ್ಟ್ರಿ, ಇದು ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ. ನಾನು ಆಸ್ಟ್ರೇಲಿಯಾದಿಂದ ನಿಂತು ನೋಡಿದಾಗ ನಾವು ಕನ್ನಡ, ತಮಿಳು, ಹಿಂದಿ ಅಂತ ನೋಡೋಲ್ಲ, ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಅಂತ ನೋಡ್ತೀವಿ. ಹಂಗಾಗಿ ನಮ್ಮ ಕನ್ನಡನೂ ಚೆನ್ನಾಗಿರಲಿ. ಆಸ್ಟ್ರೇಲಿಯಾದಲ್ಲಿ ಸಾಕಷ್ಟು ಕನ್ನಡದವರಿದೆ. ನಾವು ಹೆಮ್ಮೆಯಿಂದ ನಮ್ಮ ಕತೆಗಳನ್ನು ನಾವು ತೋರಿಸ್ತೀವಿ, ನಮ್ಮ ಪಿಕ್ಚರ್ಗಳನ್ನ ತೋರಿಸ್ತೀವಿ. ನಮ್ಮದು ಆ ಥರ ಒಂದು ಚಿತ್ರ ಆಗಲಿ ಅನ್ನೋದೇ ನನ್ನ ಆಸೆ. ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ. ಸಿನಿಮಾ ಅನ್ನೋದು ಟೀಮ್ ವರ್ಕು. ನಾನಿಲ್ಲಿ ನಿಂತಿದ್ದೀನಿ ನನ್ನ ತಂಡದವ್ರ ಪರವಾಗಿ, ಅವ್ರು ಇಲ್ಲದೆ ನಾನು ಹೇಳಿಲ್ಲ. ಎಲ್ಲ ಸೇರಿ ನಮ್ಮ ಮುಂದೆ ನಾವು ಆದಷ್ಟು ಬೇಗ ಬರ್ತೀವಿ. ಥ್ಯಾಂಕ್ ಯು ಸ್ನೇಹಿತರೆ. ಅವ್ರನ್ನ ಇಂಡಿಯಾದಲ್ಲಿ ಕಮ್ಮಿ ನೋಡಿದ್ದೀನಿ, ಆಸ್ಟ್ರೇಲಿಯಾ ಜಾಸ್ತಿ ನೋಡಿದ್ದೀನಿ. ಆಸ್ಟ್ರೇಲಿಯಾಗೆ ಹೋದಾಗ ನಾನು ಸಿಗ್ತಿರ್ತಾರೆ. ಈಗ ಮತ್ತೆ ನವಂಬರ್ ಹೋಗ್ತಾ ಇದ್ದೀನಿ, ಅವಾಗ ಸಿಗ್ತಾ ಇದ್ರು. ಫಿಟ್ನೆಸ್ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ, ಫಿಟ್ನೆಸ್ ಅಂತ. ಆ ಗ್ರೂಪಲ್ಲಿ ಈ ಪ್ಲೇಡ್ ವೆರಿ ಆ್ಯಕ್ಟಿವ್ ರೋಲ್. ಭಾಳ ಚೆನ್ನಾಗಿ ಒಂದು ಗೈಡೆನ್ಸ್ ಕೊಟ್ಟು, ಈಗೆಲ್ಲ ಹೆಲ್ತು ಅದ್ರ ವಿಷಯ ತುಂಬ ಮಾತಾಡ್ತೀವಲ್ವ, ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಮೋರ್ ದೆನ್ ಎನಿಥಿಂಗ್ ಎಲ್ಸ್, ನನಗೆ ಅವರ ನಾಲೆಡ್ಜ್, ಈ ಥರ ನಾಲೆಡ್ಜ್ ಇದೆಯಲ್ಲ ಅಬೌಟ್ ಫಿಟ್ನೆಸ್ ಆಗಲಿ, ಹೆಲ್ತ್ ಆಗಲಿ, ಮೆಡಿಸಿನ್ ಬಗ್ಗೆ ಆಗಲಿ, ನಾನು ಭಾಳ ಇಂಪ್ರೆಸ್ ಆಗಿದ್ದೀನಿ. ಹಾರ್ಟ್ ಆ್ಯಂಡ್ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಇಂಟೆನ್ಸಿವಿಸ್ಟ್ ಆಗಿದ್ದಾರೆ. ಭಾಳ ಒಳ್ಳೆಯ ಹೆಸರು ಪಡೆದಿದ್ದಾರೆ ಆಸ್ಟ್ರೇಲಿಯಾನಲ್ಲಿ. ಅದೊಂದು ನಮಗೆಲ್ಲ ಹೆಮ್ಮೆ. ಒನ್ ಆಫ್ ದ ಬೆಸ್ಟ್ ಡಾಕ್ಟರ್ಸ್. It's a very complicated thing to transplant heart and
ಲಂಗ್ಸ್ ಭಾಳ ಕಷ್ಟದ ಆಪ್ರೇಷನ್ ಅದು. ಸೊ ಈ ಆಸ್ ಮಾಸ್ಟರ್. ಸೊ ಅದರಿಂದ ಅದು ಅವ್ರ ಪರ್ಸ್ನಲ್ ಅಚೀವ್ಮೆಂಟು. ಇವರು ನಮ್ಮ ಇಲ್ಲಿ ಕಾರ್ತಿಕ್ ಅಂತ, ಡಾಕ್ಟರ್ ಕಾರ್ತಿಕ್ ಅಂತ ಇದ್ದಾರೆ, ಅವರ ಕ್ಲೋಸ್ ಫ್ರೆಂಡ್. ಸೊ ಥ್ರೂ ಹಿಮ್ ನನಗೆ ಅವ್ರು ಗೊತ್ತಾಯಿತು. ಸುಮಾರು ಹಿಂದೆನೇ ಹೇಳಿದ್ರು ಕಾರ್ತಿಕ್. ಇವರು 3rd ರ್ಯಾಂಕ್ ಬಂದರು 2nd PUC ನಲ್ಲಿ. ಭಾಳ ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮೆಡಿಸಿನ್ ಮಾಡಿ ಆಸ್ಟ್ರೇಲಿಯಾಗೆ ಸೆಟ್ಲ್ ಆಗಿ ಈಗ ಅಲ್ಲಿ ಅವ್ರದ್ದೇನು ಇದೆಯೋ ಅದರಲ್ಲಿ ಆ ಫೀಲ್ಡಲ್ಲಿ ಮುಂದೆ ಬಂದು ಈಗ ಸಿನಿಮಾಗೆ ಬಂದಿದ್ದಾರೆ. ಸೊ ಮುಂದೆ ಸಿನಿಮಾಗಳು ಮಾಡ್ತಾರೋ ಇಲ್ಲ ನಿಜವಾಗ್ಲೂ ಮೆಡಿಸಿನ್ ಮುಂದೆ ತೊಗೊಂಡು ಹೋಗ್ತಾರೋ ಅದನ್ನು ನೋಡ್ಬೇಕು ಏನು ಮಾಡ್ತಾರೆ ಅಂತ. ಈಸ್ ಕೇಪಬಲ್ ಆಫ್ ಎರಡೂ ಮಾಡೋ ಶಕ್ತಿ ಅವ್ರಿಗಿದೆ. ದೇವರ ಶಕ್ತಿ ಕೊಡಲಿ ಅವ್ರಿಗೆ. ಸಿನಿಮಾ ನಿಮ್ಮದು ಸಕ್ಸಸ್ ಆಗಲಿ ಆ್ಯಂಡ್ ಇದೇ ಥರ ಪ್ರೊಡ್ಯೂಸ್ ಮಾಡ್ತಾಯಿರಿ. ನಮಗೂ ಮುಂದೆ ಒಂದು ಚಾನ್ಸ್ ಕೊಡಿ. ಸೂಪರ್. ಇದು ಈ ಮಾತು ಹೇಳ್ತಾ ಐ ವುಡ್ ಲೈಕ್ ಟು ಲಾಂಚ್ ದ ಟೀಸರ್ ಆಫ್ ದಿಸ್ ಮೂವಿ. ಥ್ಯಾಂಕ್ ಯು. ಇನ್ನೂ ಆಗ್ತಿರೋಂತಹ ವಿಶ್ವವಿಖ್ಯಾತ ಕ್ರಿಕೆಟ್ ಪಟು ಯಾವ ಶ್ರೀನಿವಾಸ ಅವರು ಇಲ್ಲಿ ಉಪಸ್ಥಿರುವ ಒಂದು ಸಿನಿಮಾ ಯಶಸ್ವಿಯಾಗಲಿ. ಇನ್ನು ನನ್ನ ಡಾಕ್ಟರ್ ಕಿರಣ್ ಶೇಖರ್ ಅವರು ಹೆಚ್ಚು ಚಿತ್ರರಂಗದಲ್ಲಿ ಹೆಸರು ಮಾಡಲಿ ಅಂತೇಳಿ ಶುಭವನ್ನು ಕೋರುತ್ತೇನೆ. ಎಲ್ರಿಗೂ ನಮಸ್ಕಾರ. ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ನನ್ನ ಫೇವರೆಟ್ ಪ್ಲೇಯರ್ ಆಗಿರ್ತಕ್ಕಂಥ ಜೋಗ ಶ್ರೀನಾಥ್ ರವರೇ ಹಾಗೂ ನನ್ನ ಹೆಮ್ಮೆಯ ಪುತ್ರ ಹಾರ್ಟ್ ಟು ಹಾರ್ಟ್ ನನ್ನ ಕಿರಣನೇ, ನಮಗೆ ಕಿರಣ ಅಂತಲೇ ಕರೆಯೋದು ನನ್ನ ಕಿರಣ, ಹಾಗೂ ನನ್ನ ಮೈ ಹಸ್ಬೆಂಡ್ ಶೇಖರ್, ಇಲ್ಲಿ ಇರ್ತಕ್ಕಂತಹ ಎಲ್ಲ ಮುಖ್ಯ ಅತಿಥಿಗಳೇ, ಸಮೂಹ ಮಾಧ್ಯಮದವರೇ, ಇವತ್ತು ನಮ್ಮ ಮಿರಾನಾ ಪ್ರೊಡಕ್ಷನ್ನಿಂದ ಒಂದು ಹೊಸ ಸಿನಿಮಾವನ್ನು ಇವತ್ತು ಲಾಂಚ್ ಮಾಡಿದ್ದೀವಿ. ಇದರ ಹಿಂದೆ, ಕಿರುತೆರೆಯ ಹಿಂದೆ ಏನಿದೆ ಎಲ್ಲ ತುಂಬ ಶ್ರಮವನ್ನು ಪಡ್ತಾ ಇದ್ದಾರೆ. ನಮ್ಮ ಮಿರಾನಾ ಪ್ರೊಡಕ್ಷನ್ ಟೀಮಿಗೆ ಎಲ್ಲ ಗುರು ಹಿರಿಯರ ಆಶೀರ್ವಾದ, ಆ ಭಗವಂತನ ಆಶೀರ್ವಾದ ಎಲ್ಲ ಇದು ಇಡೀ ನಮ್ಮ ತಂಡಕ್ಕೆ ಒಂದು ಒಳ್ಳೆಯದನ್ನು ಮಾಡಲಿ. ಏಕೆಂತ ಹೇಳಿದ್ರೆ ಸಿನಿಮಾ ಅಂತಕ್ಕಂಥದ್ದು ಕೇವಲ ಮನೋರಂಜನೆ ಅಂತ ಮಾತ್ರ ಅನ್ಕೋಬಾರ್ದು. ಆ ಮನೋರಂಜನೆಯ ಹಿಂದೆ ಒಂದು ಕತೆ, ಉತ್ತಮವಾದಂತಹ ಕಥೆಯನ್ನು ಕೊಡ್ತಕ್ಕಂಥದ್ದು. ಏಕೆಂದರೆ ನಮ್ಮ ಜೀವನದ ಒಂದೊಂದು ಹೆಜ್ಜೆಗೂ ಒಂದೊಂದು ಕಥೆಯನ್ನು ಹೇಳ್ತಾ ಇರುತ್ತೆ ಯಾವಾಗಲೂ. ಹಾಗೆ ಕಥೆಗಳು ಹೇಗೆ ಹುಟ್ಟಿದೆ ಅನ್ನೋದು ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ. ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಒಂದು ಹಾರೈಕೆ, ಶುಭ ಹಾರೈಕೆ ಈ ಒಂದು ತಂಡದ ಮೇಲಿರಲಿ. ಇದುವರೆಗೂ ನೀವೇನು ನೋಡಿದ್ದೀರಾ ಅದಕ್ಕೊಂದು ಕಾಂಟೆಕ್ಸ್ಟ್ ಸಿಗ್ಬೋದು ಅಂತ ಒಂದು 4 ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾವು ಟೀಸರಲ್ಲಿ, ಪೋಸ್ಟಲ್ಲಿ ನೋಡ್ತಾ ಇರೋ ಹಾಗೆ, ನಾವುಗಳು ಸಮಾಜದಲ್ಲಿ ಗಮನಿಸ್ತಾ ಇರೋ ಹಾಗೆ ಈ ಕಾಲದಲ್ಲಿ ನಾವು ಟೆಕ್ನಾಲಜಿಯಲ್ಲಿ ಹೋಗಿರುವ ಒಂದು ತಾಂತ್ರಿಕ ಸರೋವರದಲ್ಲಿ ನಾವೆಲ್ಲ ಈಜು ಹೊಡೆದು ತೇಲ್ತಾ ಇದ್ದೀವಿ. ಆ ಒಂದು ಪರಿಸ್ಥಿತಿಯಲ್ಲಿ ಪ್ರೀತಿ, ಪ್ರೇಮದ ಪರಿಭಾಷೆ ಬದಲಾಗಿದೆ. ಹಂಗಿದ್ದಾಗ ನಾವು ಒಂದು ಕ್ವಶನ್ ನನಗೆ ಮತ್ತೆ ಕಾಡ್ತಾ ಇತ್ತು. ಇದೊಂದು ಪಿಕ್ಚರ್ಗೆ ಅಂತ ಬಂದಿದ್ದ ಪ್ರಶ್ನೆ ಅಲ್ಲ, ಸುಮಾರು ವರ್ಷಗಳಿಂದ ಇದು ನನ್ನ ತಲೆಯಲ್ಲಿ ಮೂಡ್ತಿದ್ದ ಪ್ರಶ್ನೆ. ಈ ತಂತ್ರಜ್ಞಾನ ಯುಗದಲ್ಲಿ ಸುತ್ತಮುತ್ತ ಇಷ್ಟು ಡಿಸ್ಟ್ರಾಕ್ಷನ್ಸು, ಇಷ್ಟು ಆಪ್ಷನ್ಸು, ಇಷ್ಟೆಲ್ಲ ನಮ್ಮ ಪೊಲ್ಯೂಷನ್, ಡಿಜಿಟಲ್ ಪೊಲ್ಯೂಷನ್ ಇದ್ದಾಗ ನಾವು ನಮ್ಮ ಮಾನವೀಯತೆಯನ್ನು, ಮಾನವ ಸಂಬಂಧಗಳನ್ನು, ಪ್ರೀತಿಯನ್ನು, ಮನುಷ್ಯತ್ವವನ್ನು ಉಳಿಸ್ಕೊಳ್ಳೋದಾದರೂ ಹೇಗೆ? ಈ ಪ್ರಶ್ನೆ ಪದೇ ಕಾಡ್ತಾ ಇತ್ತು. ಆಮೇಲೆ ಅದನ್ನು ನಾನು ಇನ್ನೂ ಆಳವಾಗಿ ನೋಡಿದಾಗ ನನ್ನ ವೈಯಕ್ತಿಕ ಅನುಭವ, ನನ್ನ ವೃತ್ತಿ ಜೀವನದ ಅನುಭವ, ಅದು ಎರಡೂ ಹೆಲ್ಪ್ ಆಯಿತು. ವೃತ್ತಿ ಜೀವನ ಯಾಕೆ ಹೆಲ್ಪ್ ಆಗುತ್ತೆ ಅಂದರೆ, ನಾನು ಡಾಕ್ಟರ್ ಕಾರ್ತಿಕ್ ಇದ್ದಾರೆ, ಅವರು ICU ಡಾಕ್ಟ್ರನ್ನೇ. ನಾವುಗಳು ದಿನ ಎಷ್ಟೋ ರೋಗಿಗಳ ಸಾಯಂತವನ್ನು ನೋಡ್ತೀವಿ. ಎಷ್ಟೋ ಜನ, ನಾವು 100 ಜನರು ನಮ್ಮ ಕಣ್ಣಿದ್ರೆ ಏನು ವಾಸಿ ಆಗದೆ ಬೇರೆ ಆಪ್ಷನ್ಸ್ ಇಲ್ಲದೆ ಮೃತ ಆಗಿರ್ತಾರೆ. ಅವ್ರ ಫ್ಯಾಮಿಲೀಸ್ನ ಅವ್ರನ್ನ ಕೇಳಿದಾಗ ಅವ್ರು ಯಾರೂ ನಾನು ಜಾಸ್ತಿ ದುಡ್ಡು ಮಾಡಬೇಕಿತ್ತು, ನಂಗೆ ಜಾಸ್ತಿ ಫಾಲೋವರ್ಸ್ ಬೇಕಿತ್ತು, ಅಥವಾ ಇನ್ನೊಂದು 10 ರೀಲ್ ಮಾಡಬೇಕಿತ್ತು ಹೋಗೋಕ್ಕೆ ಮುಂಚೆ, ಆ ಥರ ಯಾರೂ ಮಾತಾಡೋಲ್ಲ. ಎಲ್ಲರೂ ಮಾತಾಡೋದು, ಅಯ್ಯೋ ನಾನು ಆರೋಗ್ಯ ನೋಡ್ಕೊಂಡಿದ್ರೆ ಇನ್ನೊಂದಿಷ್ಟು ವರ್ಷ ಬದುಕೋದಿತ್ತಲ್ಲ ಸರ್ ಅಂತಾರೆ. ಇಲ್ಲ, ಅಯ್ಯೋ ನನಗೆ ನೋಡಿ ಒಂಟಿಯಾಗಿ ಸಾಯ್ತಾ ಇದ್ದೀನಿ, ಯಾರೂ ಇಲ್ಲ, ನನ್ನ ಸಂಬಂಧಗಳಿಗೆ ಒಂದು ಇನ್ವೆಸ್ಟ್ ಮಾಡಿದ್ದಿದ್ರೆ, ಜೆನ್ವಿನ್ ಕನೆಕ್ಷನ್ಸ್ನ ಡೆವಲಪ್ ಮಾಡಿದ್ದಿದ್ರೆ ನಾನು ಸಾಯೋ ಟೈಮಲ್ಲಿ 4 ಜನ ಇರೋರೇನು ಅಂತ ಆ ಥರದ್ದು ಇರ್ತಾರೆ. ಇದೆಲ್ಲ ನೋಡಿದಾಗ ನನಗೆ ಒಂದಂತೂ ಅರ್ಥ ಆಯಿತು,
ಮನುಷ್ಯನಿಗೆ ತುಂಬ ಮುಖ್ಯವಾಗಿರೋದು ಆರೋಗ್ಯ ಮತ್ತು ಅರ್ಥಗರ್ಭಿತವಾದ ಸಂಬಂಧಗಳು. ಆರೋಗ್ಯ ನಮಗೆ ಆಯಸ್ಸು ಕೊಡುತ್ತೆ, ಆದರೆ ಪ್ರೀತಿ, ಕನೆಕ್ಷನ್ನು, ಒಂದು ಉತ್ತಮ ಸಂಬಂಧಗಳು, ಹೆಲ್ತಿ ರಿಲೇಷನ್ಶಿಪ್ಸ್ ಆ ಸಮಯಕ್ಕೆ ಒಂದು ಅರ್ಥ ಕೊಡುತ್ತೆ. ಬರೀ ಆಯಸ್ಸಿದ್ರೂ ಸಾಲಲ್ಲ, 100 ವರ್ಷ ಬದುಕ್ಬೋದು. ಪ್ರೀತಿ, ಪ್ರೇಮ, ಸಂಬಂಧಗಳಿಂದ ಬದುಕಿದ್ರೆ ಆಯಸ್ಸಿಗೆ ಬೆಲೆ ಇಲ್ಲ. ಇಂಥ ಒಂದು ಪರಿಸ್ಥಿತಿದಾಗ ಸಂಬಂಧಗಳು ಇಷ್ಟು ಮುಖ್ಯ ಇದ್ರೂ ನಾವು ಯಾಕೆ ಇದನ್ನು ಸುತ್ತಮುತ್ತ ಸಂಬಂಧಗಳು ಬಿದ್ದೋದನ್ನು ನೋಡ್ತಾ ಇದ್ದೀವಿ. ಬೆಳಗಾದರೆ ನ್ಯೂಸಲ್ಲೇನೋ ಇರ್ತಾರೆ, ಎಲ್ಲ ಕಡೆನೂ ಈ ಜನರು ದೇ ಆರ್ ವೆರಿ ಸಸ್ಪೀಷಿಯಸ್ ಆಫ್ ಕಮಿಟ್ಮೆಂಟ್, ಲವ್. ಇದೇನಕ್ಕೆ ಈ ಫಿಯರ್ ಏನಕ್ಕೆ, ಎಲ್ಲಿ ನಾವು ದಾರಿ ತಪ್ಪದ್ವಿ ಅಂತ ಯೋಚನೆ ಮಾಡ್ತಾ ಹೋದಾಗ ಇದು ಬಂದಿದ್ದು ನಾನು ಅಂದ್ಕೊಂಡಿದ್ದ ಪ್ರಕಾರ, ನಾನು ನನ್ನ ಬಾಲ್ಯ ನೋಡಿದಾಗ ನಾವು ನಮ್ಮ ಜನಾಂಗದವರು ಜೆನ್ ಎಕ್ಸು ಮಿಲೇನಿಯಲ್ಸ್ ಬರ್ತಾ ನಾವೆಲ್ಲ ತಂತ್ರಜ್ಞಾನದ ಜೊತೆನೇ ಬೆಳೆದ್ವಿ. ನಾನು ಎಲೆಕ್ಟ್ರಿಸಿಟಿ ಫಸ್ಟ್ ಬಂದಿದ್ದು ನೋಡಿದ್ದೀನಿ, ಲ್ಯಾಂಡ್ಲೈನ್ ಮದಿ ನೋಡಿದ್ದೀನಿ, ಫಸ್ಟ್ ಫ್ರಿಜ್ಜು, ಫಸ್ಟ್ ಕಾರು, ಫಸ್ಟ್ ಟಿ ವಿ, ಫಸ್ಟು ಹ್ಯಾಂಡ್ ಮೊಬೈಲ್ ಫೋನು, ಸ್ಮಾರ್ಟ್ ಫೋನ್ ಅಲ್ಲ, ಅದನ್ನೆಲ್ಲ ನೋಡ್ಕೊಂಡು ನಾವು ಬೆಳೆದ್ವಿ. ಆದರೆ ನಮ್ಮ ಮುಂದಿನ ಜನಾಂಗ ಬಂದಾಗ ಅವರು ಇನ್ಹೆರಿಟ್ ಮಾಡಿದ ಪ್ರಪಂಚನೇ ಬೇರೆ. ಒಂದೇ ಸರಿ ಅವ್ರಿಗೆ ಇಷ್ಟೆಲ್ಲ ಡಿಜಿಟಲ್ ಎಕ್ಸ್ಪ್ಲೋಷನ್ ಆದಾಗ ಈಗ ನೀರಿಗೆ ಇಳಿಸ್ಬಿಟ್ಟು ಈಜಕ್ಕೆ ಬರಲ್ಲ ಅನ್ನೋ ಪರಿಸ್ಥಿತಿ ಆಗಿದ್ರೂ ಆಗಿರ್ಬೋದು. ನಾವು ಜಡ್ಜ್ ಮಾಡಲ್ಲ, ವಿ ಕಾಂಟ್ ಜಡ್ಜ್. ಹಂಗಾಗಿ ನನಗೇನು ಅನ್ನಿಸ್ತು ಅಂದರೆ, ನಮ್ಮ ಈಗಿನ ಪರಿಸ್ಥಿತಿ ಏನಿದೆ, ನಾವು ಯಾಕೆ ಇಷ್ಟೆಲ್ಲ ಲವ್ ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀವಿ ಅಂದರೆ, ಮೋಸ್ಟ್ಲಿ ದೇರ್ ಇಸ್ ಎ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್. ನಾವು ನಿಧಾನವಾಗಿ ಟೆಕ್ನಾಲಜಿಗೆ ಅಡ್ಜಸ್ಟ್ ಆಗಿ ಹೊಸ ಜನಾಂಗ ಏಕದಮ್ ಆಗಿ ರ್ಯಾಪಿಡ್ಲಿ ಚೇಂಜಿಂಗ್ ಟೆಕ್ನಾಲಜಿಗೆ ಅಡ್ಯಾಪ್ಟ್ ಆಗೋ ಪರಿಸ್ಥಿತಿ ಬಂದಿದೆ. ಹಂಗಿದ್ದಾಗ ಅವ್ರ ಸಮಸ್ಯೆಗಳೇ ಬೇರೆ. ಇದು ವೆರಿ ಈಸಿ ಟು ಜಡ್ಜ್ ದ ಯಂಗರ್ ಜನ್ರೇಷನ್. ಆಲ್ ದೇ ನೀಡ್ ಈಸ್ ಎಂಪತಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಅವ್ರನ್ನ ಜಡ್ಜ್ ಮಾಡೋದು ಬಿಟ್ಟು ಅವ್ರು ಯಾಕೆ ಈ ಥರ ಅವ್ರು ಯಾಕೆ ಪ್ರೀತಿಲಿ ಹಿಂಗೆಲ್ಲ ಆಡ್ತಾರೆ ಅನ್ನೋದು ಬದಲು ಅವ್ರು ಯಾವ ಥರ ಡಿಫ್ರೆಂಟಾಗಿ ಪ್ರೀತಿ ಮಾಡ್ತಾರೆ, ಅವ್ರ ಸಮಸ್ಯೆಗಳೇನು, ಅದನ್ನ ಅರ್ಥ ಮಾಡ್ಕೊಬೇಕು ಅನ್ನೋದೇ ನಮ್ಮ ಮೇನ್ ಉದ್ದೇಶ. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಕ್ವಶನ್ ಆನ್ಸರ್ ಮಾಡೋಣ ಅಂತಲೇ ಒಂದು ಉತ್ತಮ ತಂಡ ಕಟ್ಕೊಂಡು ನಮ್ಮ ಪಾತ್ರಧಾರ ಮುಖಾರ ನಾವು ಈ ಕಥೆಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತೆರೆ ಮೇಲೆ ತರೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಅದು ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಈ ಥರ ಎಲ್ಲ ನಾನು ಯೋಚನೆ ಇಟ್ಕೊಂಡು ತಲೆಯಲ್ಲಿ ಯಾವ ಥರ ಪ್ರೊಸೀಡ್ ಮಾಡೋದು ಕೂತಾಗ ನಾನು ಒಂದು ಎಕ್ಸಲೆಂಟ್ ಪಾಡ್ಕಾಸ್ಟ್ ನೋಡಿದೆ ಯೂಟ್ಯೂಬಲ್ಲಿ. ಅದೇ ನಮ್ಮ ಆರ್ ಕೆ ಚಂದನ್ ಅವ್ರದ್ದು. ಇದು ಈಸ್ ಎ ವೆರಿ, ನಾನು ಅವ್ರನ್ನ ಇಂಟೆಲಿಜೆಂಟ್ ಸ್ಟಾರ್ ಅಂತ ಕರಿತೀನಿ. ಇದು ವೆರಿ ಅದು ಗೊತ್ತಿಲ್ಲ ಆ ಟೈಟಲ್ ಯಾರೋ ತೊಗೊಂಡಿದ್ದೋ ಇಲ್ಲೋ ಅಂತ, ಬಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಆ್ಯಕ್ಟರ್ಸ್ ಅರೌಂಡ್. ಒಂದು ಅತ್ಯದ್ಭುತವಾದ ಒಂದು ಯೂಟ್ಯೂಬ್ ಪಾಡ್ಕಾಸ್ಟ್ ನೋಡಿದೆ, ಅದು ಹೆಸರು ಮರ್ತೋಗಿದೆ, ಐ ಆಮ್ ಸಾರಿ ಹ್ಯಾಂಡಲ್ದು, ಬಟ್ ದಯವಿಟ್ಟು ನೋಡಿ. ಅವರು ನನ್ನ ತಲೆ ಏನೇನು ಐಡಿಯಾ ಇದ್ದು ಅವರು ಅದನ್ನು ಎಷ್ಟು ಚೆನ್ನಾಗಿ ಆರ್ಟಿಕ್ಯುಲೇಟ್ ಮಾಡಿದ್ರು. ಅವರು ನನಗಿಂತ ಯಂಗ್ಸ್ಟರ್ ಅವರು ಅದನ್ನೇ ಆರ್ಟಿಕ್ಯುಲೇಟ್ ಮಾಡಿದಾಗ ಐ ರಿಯಲಿ ಬಾಂಡೆಡ್ ವಿತ್ ಹಿಮ್ ಆನ್ ದಟ್ ಒನ್ ಪಾಡ್ಕಾಸ್ಟ್. ದೆನ್ ಐ ರೀಚ್ಡ್ ಔಟ್ ಟು ಹಿಮ್, ದ ಒನ್ ಥಿಂಗ್ ಲೆಟ್ ಟು ಅನದರ್, ನೌ ವಿ ಆರ್ ಹಿಯರ್. ಬರೀ ಅದು ಆಗಿದ್ದೆಲ್ಲ ಅಕ್ಟೋಬರಲ್ಲಿ ಅಷ್ಟೇ. ಆಮೇಲೆ ಬೇರೆಯವರೆಲ್ಲ ನಮ್ಮ ಸ್ನೇಹಿತರು ತಂಡದವರು ಬಂದರು, ಒಬ್ಬೊಬ್ರು ಅವರ ಒಂದು ಚರಿತ್ರೆ ತೊಗೊಂಡ್ಬಂದು ನನ್ನ ಸ್ಕ್ರಿಪ್ಟ್ ರೈಟಿಂಗ್ ಲೆವೆಲಲ್ಲೇ ಇನ್ಸ್ಪೈರ್ ಮಾಡಿದ್ರು. ಅವರು ದೇ ವರ್ ಪಾರ್ಟ್ ಆಫ್ ದಿಸ್ ಹೋಲ್ ಜರ್ನಿ. ಈ ಕತೆ ನಂದು ಮಾತ್ರ ಅಲ್ಲ, ಇದು ನಮ್ಮ ತಂಡದವ್ರದ್ದು. ಇದೆಲ್ಲ ಒಂದು ಅಂಶಗಳನ್ನ ಅಳವಡಿಸ್ಕೊಂಡು ನಾವೇನು ನೋಡ್ತಾ ಇದ್ದೀವಿ, ಅದು ನಿಮ್ಮನ್ನೇ ಅನಲೈಸ್ ಮಾಡೋಕ್ಕೆ ಬಿಡ್ತೀನಿ. ನನ್ನ ಪೋಸ್ಟರ್ ನಿಮಗೆ ಅನಲೈಸ್ ಮಾಡಲ್ಲ. ನಮ್ಮ ಮೂವಿ ಬಂದಾಗ ಈ ಪೋಸ್ಟರ್ ಏನು ಹೇಳ್ತಾ ಇದೆ ಅಂತ ಡೀಟೇಲಾಗಿ ನಿಮ್ಗೆ ಅರ್ಥ ಆಗುತ್ತೆ. ಅದ್ರ ನಡುವೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಪ್ರೀತಿ ಯೂನಿವರ್ಸಲ್. ಹಂಗಾಗಿ ನಾವು ನಮ್ಮ ಕತೆ ಕರ್ನಾಟಕದಲ್ಲಿ ಮಾತ್ರ ಇರಲ್ಲ, ನಾವು ನಮ್ಮ ಕತೆ ನಮ್ಮನ್ನು ಆಸ್ಟ್ರೇಲಿಯಾಗೂ ಕರ್ಕೊಂಡು ಹೋಗುತ್ತೆ. ಆಸ್ಟ್ರೇಲಿಯಾದಿಂದನೂ ನಾವು ವಿ ಆರ್ ಫಾರ್ಚುನೇಟ್, ಅಲ್ಲಿಂದ ಒಂದು ಆ್ಯಕ್ಟ್ರೆಸ್ ಬಂದಿದ್ದಾರೆ, ನಮ್ಮ ಜೊತೆ ಇದ್ದಾರೆ ಇವತ್ತು. ಸೊ ನಮ್ಮ ಕತೆ ಆಸ್ಟ್ರೇಲಿಯಾಗೂ ಹೋಗುತ್ತೆ. ಅದೊಂದು ಫೋರ್ಸ್ಡ್ ಫಾರಿನ್ ಟ್ರಿಪ್ ಅಲ್ಲ, ಆ ಕತೆ ಅವಶ್ಯಕತೆಯಿಂದ ನಾವು ಅಲ್ಲಿ ಹೋಗ್ತಾ ಇರೋದು. ಇದನ್ನೆಲ್ಲ ಇಂಟಿಗ್ರೇಟ್ ಮಾಡಿಕೊಂಡು ಉತ್ತಮ ಕಥೆಯನ್ನು ನಿಮ್ಮ ಮುಂದೆ ತೊಗೊಂಡ್ಬರ್ತೀವಿ. ಆದಷ್ಟು ಬೇಗ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತೇಳಿ ನಿಮಗೆ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಬಂದು ಫೇಲ್ ಆಗಿದ್ದರೆ, ನಾವು ಎಷ್ಟೋ ಹಾರ್ಟ್ಗಳು ಫೇಲ್ ಆಗಿರೋದು ನೋಡ್ತೀವಿ. ಅವಾಗ ನಮ್ಮಲ್ಲಿ ಆಪ್ಷನ್ ಏನಂದರೆ, ಮೆಡಿಸಿನ್ಸ್ ಎಲ್ಲ ವರ್ಕ್ ಆಗಲಿಲ್ಲ ಅಂದರೆ ನಾವು ಆರ್ಟಿಫಿಷಿಯಲ್ ಹಾರ್ಟ್ ಟೆಕ್ನಾಲಜಿ ಹಾಕ್ತೀವಿ. ಆ ಮಷಿನ್ಸ್ ಎಲ್ಲ ಹಾಕಿ ಅವನ್ನ ಜೀವ ಉಳಿಸೋ ಪ್ರಯತ್ನ ಪಡ್ತೀವಿ. ಹಾರ್ಟ್ ವಾಸಿ ಆಗಲಿಲ್ಲ ಅಂದರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇ ಮಾಡ್ತೀವಿ. ಸೊ ಈ ಕಾಯಿಲೆ ಬಂದು ಫೇಲ್ ಆಗಿರೋ ಹಾರ್ಟ್ನ ಫಿಕ್ಸ್ ಮಾಡೋದು ಈಸಿ. ಈ ಇಮೋಷನ್ನು ಬ್ರೇಕ್ ಡೌನ್ ಆಗಿ ಮಾಡೋಕ್ಕೆ ಯಾವ ಮೆಷಿನು ಇಲ್ಲ, ಅದೊಂದೇ ಪ್ರಾಬ್ಲಮ್. ಹಂಗಾಗಿ ಆ ಹಾರ್ಟ್ ಫಿಕ್ಸ್ ಮಾಡಬೇಕಂದ್ರೆ ನಾವು ಪ್ರೀತಿ, ಪ್ರೇಮ ಅದನ್ನು ನೋಡೋ ರೀತಿ ಬದಲಾಗಬೇಕು. ನಮ್ಮ ಪ್ರೀತಿಯಿಂದ ಏನು ಅಂತ ನಾವು ಫಸ್ಟ್ ಅರ್ಥ ಮಾಡಿಕೊಂಡು ನಾವು ಬದಲಾಗಬೇಕು. ಫಸ್ಟು ಸೆಲ್ಫ್ ಲವ್ ಇಸ್ ದ ಬೆಸ್ಟ್ ವೇ ಟು ಫಿಕ್ಸ್ ಯುವರ್ ಓನ್ ಹಾರ್ಟ್. ಅದೆಲ್ಲ ಮಾಡಿದಾಗ ಮೋಸ್ಟ್ಲಿ ಅದಕ್ಕೆ ಕಾಂಪ್ಲಿಕೇಟೆಡ್. ಅದನ್ನೆಲ್ಲ ಮಾಡಿ ಅದನ್ನೆಲ್ಲ ಕಲ್ತಾದ್ಮೇಲೆ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಸರ್. ಈ ಸ್ಕ್ರಿಪ್ಟ್
ಶ್ರೀನಾಥ್ ಸರ್ ಹೇಳಿದ್ರಲ್ಲ ಫಿಟ್ನೆಸ್ ಅಲ್ಲಿ ನಾನು ಭಾರಿ ಅಡ್ವೈಸ್ ಕೊಡ್ತಾ ಇದ್ದೆ ಅಂತ. ನೀವು ನನ್ನ ನೋಡಿದ್ರೆ ನಿಮ್ಗೆ ಅನಿಸಿಲ್ಲ, ನಂಬಲ್ಲ ಮಾತನ್ನ ನೀವು. ಯಾಕೆಂದರೆ ಹಗಲು ರಾತ್ರಿ ಒಂದು 7-8 ಮಂತ್ಸು ಬರಿತಾನೆ ಹೋದ್ವಿ. ಟೈಮ್ ಝೋನ್ ಡಿಫ್ರೆನ್ಸಸ್ಸು, ನಿದ್ದೆ ಕಡಿಮೆ, ಟೈಮ್ ಹುಡ್ಕೊಬೇಕು ಸರ್. ಅದು ಹೇಳಿದ್ನಲ್ಲ, ಕತೆ ಒಳಗಡೆ ಇದ್ದು ಹೇಳಬೇಕು ಅನ್ನೋ ಒಂದು ಪ್ಯಾಷನ್ನು ತುಡುಕು ಇದ್ದಾಗ ಹೇಳಿದ್ನಲ್ಲ, ಕತೆ ಹೇಳಬೇಕಷ್ಟೆ. ಅದು ನಮಗೆ ಮನಸ್ಸಲ್ಲಿರೋದು ಏನಿದೆ ಎಕ್ಸ್ಪ್ರೆಷನ್ ಅದು ಆಚೆಗೆ ಬರಬೇಕು ಅಂತ ಒಂದು ತುಳು ಇದ್ದಾಗ ನಿದ್ದೆ ಬರಲ್ಲ. ಬರಿತಾ ಹೋಗ್ತೀವಿ. ದೆನ್ ಐ ಹ್ಯಾಡ್ ಸಚ್ ಇನ್ಸ್ಪಿರೇಷನ್ ಫ್ರಮ್ ಮೈ ಆ್ಯಕ್ಟರ್ಸ್. ಒಬ್ಬೊಬ್ಬರು ಬಂದು ಚಾಲೆಂಜ್ ಮಾಡಿದ್ರು. ಅವರೆಲ್ಲ ಅವ್ರ ಪಾತ್ರಗಳನ್ನ ಎಷ್ಟು ಇಷ್ಟಪಟ್ಟರು ಅಂದರೆ ಜಗಳ ಆಡಿದಾಗ ನನ್ನ ಹತ್ರ, ಅವನ ಆ್ಯಕ್ಟ್ ಮಾಡ್ತಾನೆ ಅವಳಾಗಿ ಹಿಂಗೆ ಮಾಡ್ತಾಳೆ ಅಂತ. ಸೊ ಅಂಥ ಒಂದು ತಂಡ ಇದ್ದಾಗ, ಇನ್ಸ್ಪಿರೇಷನ್ ಇದ್ದಾಗ, ಪ್ರೀತಿ ವಿಶ್ವಾಸ ಇದ್ದಾಗ, ಇಂಥ ಒಳ್ಳೆ ಸಪೋರ್ಟ್ ಸಿಸ್ಟಮ್ ಇದ್ದಾಗ ಅಷ್ಟು ಕಷ್ಟ ಆಗಲಿಲ್ಲ ಸರ್. ಕತೆ ಉಟ್ಕೊಳ್ಳೋಕೆ ರಿಯಲ್ ಇನ್ಸಿಡೆಂಟ್ ಇನ್ಸ್ಪೈರ್ ಆಯ್ತು ನನಗ ಈ ಕತೆ ಉಟ್ಕೊಳ್ಳೋದಕ್ಕೆ ನಾವು ಸರ್ ರಿಯಲ್ ಇನ್ಸಿಡೆಂಟ್ ಅದು ನೋಡಿ, ನಾನು ಒಂದು ಸಣ್ಣ ಊರಲ್ಲಿ ಹುಟ್ಟು ಬಂದು ಬೆಳೆದು ಎಲ್ಲ ಥರ ಜೀವನ ನೋಡಿ, ವೃತ್ತಿ ಜೀವನದಲ್ಲಿ ವೈಯಕ್ತಿಕ ಜೀವನ ಎಲ್ಲ ಮಾಡಿ ಇಲ್ಲಿ ಬಂದಿರೋ ಮನುಷ್ಯ ನಾನು. ಎಸ್, ಎಲ್ಲರೂ ಜೀವನದಲ್ಲಿ ಆದಂಗೆ ನಮ್ಮ ಜೀವನದಲ್ಲೂ ಅಪ್ಸು ಡೌನ್ಸು ಡಿಸಪಾಯಿಂಟ್ಸ್ ಇದ್ದೇ ಇರ್ತಾರೆ. ನಮ್ಮ ಲೈಫಲ್ಲೇ ಯಾವುದೇ ಫೇಲ್ಯೂರ್ ಬಂದ್ರೂ ನಾವು ಅದನ್ನು ಒಂದು ನಿರಾಶೆಗೆ ತೊಗೊಂಡು ಮುಗಿತಪ್ಪ ಜೀವನ ಅನ್ಬೋದು. ಇಲ್ಲ, ಅದನ್ನು ಕಲ್ತ್ಕೊಂಡು ನಾನೇನು ಕಲಿತೆ, ನನ್ನ ತಪ್ಪುಗಳಿಲ್ಲ, ಆ ತಪ್ಪುಗಳನ್ನು ಅಳವಡಿಸ್ಕೊಂಡು ಇನ್ಸ್ಪೈರ್ ಆಗಿ, ಆ ತಪ್ಪು ನಾನು ಮಾಡಿದ ತಪ್ಪು ಈ ಜನಾಂಗದವರು ಮಾಡ್ತಾರೆ, ನಮ್ಮ ಮುಂದೆ ಜನಾಂಗದವರು ಮಾಡಿದ್ದಾರೆ, ನಾನೇನು ಸ್ಪೆಷಲ್ ಏನು ಮಾಡಿಲ್ಲ. ಎಸ್, ನಮ್ಮ ವೈಯಕ್ತಿಕ ಜೀವನದಕ್ಕೆ ಇನ್ಸ್ಪಿರೇಷನ್ ಇರುತ್ತೆ, ಬಟ್ ಆ ಥರ ಏನು ದೊಡ್ಡದು ಏನೂ ಇಲ್ಲ, ಮೈಲ್ ಸ್ಟೋನ್ ಇವೆಂಟ್ ಯಾವುದೂ ಇಲ್ಲ. ಬಟ್ ಎಲ್ರಿಗಿದ್ದಂಗೆ ನಮ್ಮ ಜೀವನದಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇದೆ. ಬಟ್ ನಾನು ಸಮಾಜನ ಅಬ್ಸರ್ವ್ ಮಾಡಿ ಇನ್ನು ಹೇಳಿದ್ನಲ್ಲ, ನಾನು ವೃತ್ತಿಪರ ಜೀವನದಲ್ಲಿ ಏನು ನೋಡಿದ್ದೀನಿ, ಇಲ್ಲಿ ನಮ್ಮ ಪರ್ಸ್ನಲ್ ಲೈಫಲ್ಲಿ ಏನು ನೋಡಿದ್ದೀನಿ, ಸುತ್ತಮುತ್ತ ಏನು ನೋಡಿದ್ದೀನಿ. ಆಮೇಲೆ ಒಂದು ರಿಸರ್ಚ್ ಸರ್, ಯು ಹ್ಯಾವ್ ಟು ಗೋ ಡೀಪ್ ಆ್ಯಂಡ್ ಯು ಬಿ ಸರ್ಪ್ರೈಸ್ ವಾಟ್ಸ್ ಹ್ಯಾಪ್ನಿಂಗ್ ಆನ್ ಸೋಷಿಯಲ್ ಮೀಡಿಯಾ, ವಾಟ್ಸ್ ಹ್ಯಾಪ್ನಿಂಗ್ ಇನ್ ದ ಡೇಟಿಂಗ್ ಆ್ಯಪ್ಸ್, ವಾಟ್ಸ್ ಹ್ಯಾಪ್ನಿಂಗ್, ದಿಸ್ ಅ ಲಾಟ್ ಹ್ಯಾಪ್ನಿಂಗ್ ಬಿಲೋ ದ ಸರ್ಫೇಸ್. ನಾವು ಎಷ್ಟೊಂದು ವಿಷಯಗಳು ನಮಗೆ ಗೊತ್ತಿರಲ್ಲ, ಅದೆಲ್ಲ ಮಾಡಿ ಅದನ್ನೆಲ್ಲ ಅಳವಡಿಸ್ಕೊಂಡು ಒಂದು ಕತೆ ಮಾಡಿದ್ದೀವಿ. ಹೋಗ್ತಾರೆ ಆನ್ಸರ್ಸ್. ಈ ಲವ್ ಇಶ್ಯೂಸ್ಗೆ ಒಂದು ಬೆಸ್ಟ್ ಟಾನಿಕ್ ಆಗುತ್ತೆ ಸರ್. ಈ ಲವ್ ಇಶ್ಯೂಸ್ ಇದೆ ಸಮಸ್ಯೆ ಇದೆ, ಇದಕ್ಕೊಂದು ಬೆಸ್ಟ್ ಟಾನಿಕ್ ಡಾಕ್ಟರ್ ಕೊಡ್ತೀರಾ ಸರ್? ಅಷ್ಟು ದೊಡ್ಡ ಮಾತು ಹೇಳೋದು ನಾನು ಒಂದು ಸಣ್ಣ ಪ್ರಯತ್ನ ಸರ್. ಯಾಕೆ ಗೊತ್ತಾ, ನಮ್ಮ ಚಿತ್ರ ಬಂದು ಇವರೆಲ್ಲ ಯಂಗ್ಸ್ಟರ್ಸ್ ಮುಖಾಂತರ, ಇಂಥ ಟ್ಯಾಲೆಂಟೆಡ್ ತಂಡದ ಮುಖಾಂತರ ನಮ್ಮ ಸಿನಿಮಾ ಈ ಜನಾಂಗಕ್ಕೆ ಒಂದು, ಎಸ್ಪೆಷಲಿ ಯುವಕರಿಗೆ ಒಂದು ಬೇಕು, ಒಂದು ನಮ್ಮ ಪ್ರೀತಿಯ ಆನಂದನ ಬಾಯಿ ಪ್ರೀತಿಯಿಂದ ಪ್ರೀತಿಗೋಸ್ಕರ ಮಾಡ್ತಾ ಇರೋ ಚಿತ್ರ ಇದು. ಅದು ಟಾನಿಕ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ನಾನು ಒಂದಂತೂ ನಂಬಿಕೆ ಇದೆ, ನಾವು ಈ ಜನಾಂಗನ, ಯುವ ಜನಾಂಗನ ಎಸ್ಪೆಷಲಿ ಚೆನ್ನಾಗಿ ಅರ್ಥ ಮಾಡ್ಕೊತೀವಿ. ಜಡ್ಜ್ ಮಾಡೋದನ್ನ ಬಿಡ್ತೀವಿ ಅವ್ರನ್ನ. ಅವ್ರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅವರೇ ನಮ್ಮ ಫ್ಯೂಚರ್ ಸರ್. ಅವ್ರನ್ನ ನಾವು ಬಿಡೋಕ್ಕಾಗಲ್ಲ. ನಮ್ಮ ದೇಶದ 65% ಆಲ್ಮೋಸ್ಟ್ ಜನಸಂಖ್ಯೆ ಯಂಗ್ಸ್ಟರ್ಸ್ ಇದ್ದಾಗ ಅವ್ರಿಗೆ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಅವರೇ ನಮ್ಮ ದೇಶ ನಾಳೆ ಕಟ್ಟೋರು. ಈಗ ಆ್ಯಕ್ಟ್ ಮಾಡ್ತಿದ್ದೀರಾ ಸರ್? ಏನಾದರೂ ಸರಿಯಾಗಿ ಆ್ಯಕ್ಟ್ ಮಾಡೋ ಸಾಧ್ಯತೆ ಇದೆಯಾ? ಸ್ಪೆಷಲ್ ರೋಲಲ್ಲಿ ಏನಾದರೂ? ಹಾಂ, ಓ ಸಾರಿ ಸರ್, ಈ ನಾನು ಸರ್ ಹತ್ರ ಡಿಸ್ಕಸ್ ಮಾಡ್ತೀನಿ. ಡೇಟ್ ಸಿಕ್ಕಿದ್ರೆ ಆಮೇಲೆ ಅವರು ಲೀಡ್ ಆ್ಯಕ್ಟರ್ ಜೊತೆ ಕಾನ್ಫ್ಲಿಕ್ಟ್ ಆದರೆ ಕಷ್ಟ ಆಗುತ್ತೆ ಸರ್. ಖಂಡಿತ ಅವಕಾಶ ಸಿಗ್ತದೆ. ಅದು ಇದು ಒಂದೇ ಅಲ್ಲ, ಮುಂದೆ ನಮ್ಗೆ ಸಾಕಷ್ಟು ಪ್ರಾಜೆಕ್ಟ್ಸ್ ಇರ್ತವೆ. ಅದು ಸರ್ ನಮ್ಮ ಪುಣ್ಯ, ಅವರು ಅದು ಒಪ್ಕೊಂಡ್ರೆ ಏನಾದ್ರು ಹುಡುಕ್ತೀವಿ, ದಾರಿ ಹುಡುಕ್ತೀವಿ. ಕ್ವಶನು ನಾನು ನಾನು ಅಷ್ಟೊಂದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಹೇಳಲ್ಲ. ನೀವು ಡಿಸ್ಕ್ರೈಬ್ ಮಾಡಿದ್ದು ಇರ್ಬೋದು ಆ ಥರ, ಬಟ್ ಲವ್ನೇ. ಅದು ಲವ್ ಬದಲಾಗಿಲ್ಲ, ಕಾಲ ಬದಲಾಗಿದೆ. ನಾವು ಆಗಿನ ಕಾಲದ ಶೇಕ್ಸ್ಪಿಯರ್ ಕಾಲದ ಪ್ರೀತಿನ ಇವಾಗ ಮಾಡ್ತೀನಿ ಅಂದರೆ ಅದು ಅನ್ರಿಯಲಿಸ್ಟಿಕ್ ಆಗುತ್ತೆ. ಕಾಲ ಬದಲಾದಂಗೆ ನಾವು ಆ ಕಾಲದಲ್ಲಿ ಯಾವ ಮಾಧ್ಯಮ ಇತ್ತು, ಇವಾಗ ನಾವು ಪಾರಿವಾಳಕ್ಕೆ ಲೆಟ್ರ್ ಕಳ್ಸೋಕ್ಕಾಗಲ್ಲ, ಇಲ್ಲ ವಾಟ್ಸಪ್ಪು ಇನ್ನೇನೋ ಮಾಡಿರ್ತೀವಿ. ಸೊ ಕಾಲ ತಕ್ಕಾದಂಗೆ ಪ್ರೀತಿ ಪರಿಭಾಷೆ ಬದಲಾಗಿದೆ. ದಿ ಪಾಯಿಂಟ್ ವೆಲ್ ನೋಟೆಡ್. ಈ ಮೂವಿ ಮುಖಾಂತರ ನಾವು ಈ ಜನಾಂಗದ ಸ್ಟ್ರಗಲ್ಸ್ ಏನಿದೆ, ಈ ಕಾಂಪ್ಲಿಕೇಟೆಡ್ ಟೆಕ್ನಾಲಜಿಕಲ್ ಸಿಚುವೇಷನಲ್ಲಿ ಪ್ರೀತಿ ಪ್ರೇಮದಲ್ಲಿ ಯಾವ ಥರ ಸಮಸ್ಯೆಗಳು ಬರ್ತವೆ, ನೀವು ನೋಡಿರೋ ಸಮಸ್ಯೆಗಳೇ, ನೀವು ನೋಡದೇ ಇರೋ ಸಮಸ್ಯೆಗಳು ಯಾವುದೂ ಇಲ್ಲ, ನೀವು ಹೇಳಿದೆಲ್ಲ ಇರುತ್ತೆ. ಅಂಥ ಸಮಸ್ಯೆಗಳಲ್ಲಿ ಅವರು ಎಸ್ ದೇ ಗೋ ಥ್ರೂ ದೇ ಜರ್ನಿ. ಅದು ಕಾನ್ಸಿಕ್ವೆನ್ಸ್ ಇದೆ. ನೀವೇನು ಆಯ್ಕೆ, ನೀವು ಹೇಳಿದ್ರಲ್ಲ, ಡಿಸ್ಕ್ರೈಬ್ ಮಾಡಿದ್ರಲ್ಲ 2-3 ಥರ ಪ್ರೀತಿ, ಪ್ರತಿ ಆಯ್ಕೆಗೂ ಒಂದು ಕಾನ್ಸಿಕ್ವೆನ್ಸ್ ಇದ್ದೇ ಇರುತ್ತೆ. ಆ ಕಾನ್ಸಿಕ್ವೆನ್ಸಸ್ನ ನಮ್ಮ ಪಾತ್ರಗಳು ಫೇಸ್ ಮಾಡ್ತಾರೆ. ಅದನ್ನು ಅವ್ರ ಪರಿಸ್ಥಿತಿನ ಬದಲಾಯಿಸ್ಕೊತಾರೆ. ಬದಲಾಯಿಸ್ಕೊಂಡು
Will they love once more or not is the question we want to answer. ಯುವತಿಯರು ಸೊ ಇಲ್ಲ ಸರ್ ಎಲ್ಲ ಒಂದೇನೆ. ನಮ್ಮ ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆಸ್ಟ್ರೇಲಿಯಾದಲ್ಲಿ ಪ್ರೀತಿ ಯಾವ ಥರ ಇದೆ ಅಂತಲೂ ಅರ್ಥ ಆಗುತ್ತೆ. ಅದನ್ನೇ ನಾವು ಹೇಳ್ಬೇಕಾಗಿರೋದು, ಪ್ರೀತಿ ಪ್ರೇಮ ಎಲ್ಲ ಕಡೆನೂ ಒಂದೇ. ನಾವು ಮಾತಾಡೋ ರೀತಿ ಬೇರೆ, ಅದನ್ನು ವ್ಯಕ್ತಪಡಿಸುವ ರೀತಿ ಬೇರೆ. ಪ್ರೀತಿನೇ. ಶೂಟಿಂಗ್ ಸ್ಟಾರ್ಟ್ ಆಗಿದೆ ಶೀಘ್ರವಾಗಿ ಆಗುತ್ತೆ ಎಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀರಿ, ಎಲ್ಲಿ ಶೂಟ್ ಮಾಡಿದ್ರೆ ಸರ್. ಮೋಸ್ಟ್ಲಿ ಬೆಂಗಳೂರು ಮತ್ತು ಆಸ್ಟ್ರೇಲಿಯಾ. ಟೆಕ್ನಿಕಲ್ ಟೀಮು ಸರ್ ಟೆಕ್ನಿಕಲ್ ಟೀಮ್ ಆಲ್ಮೋಸ್ಟ್ ಎಲ್ಲ ಫಾರ್ಮ್ ಆಗಿದೆ, ಒಳ್ಳೆ ಉತ್ತಮ ತಂಡ ಫಾರ್ಮ್ ಆಗಿದೆ. ವೆರಿ ಸೂನ್ ದೇ ವಿಲ್ ಆಲ್ ಕಮ್ ಆ್ಯಂಡ್ ಮೀಟ್ ಯು. ಐ ವುಡಂಟ್ ಟೇಕ್ ಮಚ್ ಆಫ್ ದೇರ್ ಟೈಮ್. ಎಸ್, ತುಂಬ ಉತ್ತಮ ತಂಡ ಆಗಿದೆ. TOP ನಮ್ಮ ನವೀನ್ ಸರ್ ಇದ್ದಾರೆ, ಅವರೆಲ್ಲ ಬಂದು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ. ನಮ್ಮ ಒಳ್ಳೆ ಅಸೋಸಿಯೇಟ್ ಜೆ ಅವರು ಇದ್ದಾರೆ, ಫ್ಯಾಂಟಾಸ್ಟಿಕ್ ಲೈನ್ ಪ್ರೊಡ್ಯೂಸರ್ ಮಂಜು ಇದ್ದಾರೆ. ಅವರು ಎಲ್ಲ ಸಿನಿಮಾ ಇಂಡಸ್ಟ್ರಿಲಿ ತುಂಬ ಅನುಭವ ಇಟ್ಕೊಂಡು ಒಂಥರ ಬಲಗೈಯಾಗಿ ಅವರು ನಮಗೆಲ್ಲ ಸಹಾಯ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಅದೊಂದೇ ಸರ್, ತಂತ್ರಜ್ಞರಿಗೆ ನಾವು ಎಷ್ಟು ನಾವು ನಮ್ಮ ಆ್ಯಕ್ಟರ್ಗಳನ್ನ ಬೇರೆಯವ್ರನ್ನೆಲ್ಲ ಬೇರೆ ಎಲ್ರೂ ಸೆಲೆಬ್ರೇಟ್ ಮಾಡ್ತೀವೋ ಅಷ್ಟೇ ಅವ್ರನ್ನೂ ಸೆಲೆಬ್ರೇಟ್ ಮಾಡ್ಬೇಕು ಸರ್. ಹಂಗೆ ಮಾಡಿದಾಗಲೇ ಅವರು ಅವರ ಒಂದು ಪ್ಯಾಷನ್ ತೊಗೊಂಬರ್ತಾರೆ, ಅವ್ರು ಬೆಸ್ಟ್ ಕೊಡ್ತಾರೆ. ಅವ್ರನ್ನ ಬರೀ ಒಂದು ಸರ್ವಿಸ್ ಪ್ರೊವೈಡರ್ಸ್ ಥರ ನಾವು ಯೂಸ್ ಮಾಡ್ಕೊಳಕ್ಕಾಗಲ್ಲ. ಅವ್ರಿಗೆಲ್ಲ ಬೆಲೆ ಕೊಟ್ಟಾಗಲೇ ನಾವು ನಮ್ಮ ಇಂಡಸ್ಟ್ರಿಲಿ ತುಂಬ ಕಂಟೆಂಟ್ ಮಾಡೋಕ್ಕಾಗೋದು. ನಿಜ ಹೇಳ್ತೀನಿ, ಐ ಆಮ್ ವೆರಿ ಫಾರ್ಚುನೇಟ್ ಟು ಹ್ಯಾವ್ ದಿಸ್ ಟೀಮ್. ವಿ ಆರ್ ಆಲ್ ರಿಲೇಟಿವ್ಲಿ ಯಂಗ್ ಟೀಮ್, ಬಟ್ ವಿ ಆರ್ ವೆರಿ ಡೆಡಿಕೇಟೆಡ್. ತುಂಬ ಪ್ಯಾಷನೇಟ್ ಆಗಿ ಎಲ್ಲದಕ್ಕೂ ನಿಂತು ಕಷ್ಟಪಟ್ಟು ನನಗೆ ಸಹಾಯ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ದ ಟೀಮ್ ಐ ಗಾಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಗುಡ್. ಗೋಟ್ ಅ ಸ್ಮಾಲ್, ಇದೆಲ್ಲ ನಮಗೂ ಒಂದು ದೊಡ್ಡ ಮೈಲ್ ಸ್ಟೋನ್ ಇವತ್ತು. ಕಿರಣ್ ಸರ್ ಹೇಳಿರೋ ಥರ ಅಕ್ಟೋಬರಿಂದ ನಡೆದು ಇವಾಗ ಆಲ್ಮೋಸ್ಟ್ ಆಗಸ್ಟಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಟೈಟಲ್ ಲಾಂಚಿಂದ. ಸೊ ಇದು ನಮಗೆ ದೊಡ್ಡ ವಿಷಯ ಇವತ್ತು. ಸೊ ಅದು ಬಿಟ್ಟರೆ ಐ ಆಮ್ ಆಲ್ಸೋ ವೆರಿ ಥ್ಯಾಂಕ್ಫುಲ್. ಸಾರಿ, ನನ್ನ ಹೆಸರು ವಿದ್ಯಾ ಪ್ರಭು. ನಾನು ಬೆಂಗಳೂರಿನವಳೆ. ನಂದಿದು 5ನೇ ಚಿತ್ರ ರಿಲೀಸ್ ಆಗೋಕ್ಕೆ. ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳೋಕೆ ಇಷ್ಟಪಡಲ್ಲ. ಮೇ ಬಿ ಇಫ್ ದೇರ್ ಆರ್ ಎನಿ ಕ್ವೆಶನ್ಸ್ ಮೇ ಬಿ ನೀವು ಕೇಳಿ ನಾನು ಹೇಳ್ತೀನಿ. ಬಟ್ ಏನಾದರೂ ಹೇಳಬೇಕಾದ್ರೆ ನಿಮಗೆಲ್ಲ ತುಂಬ ಇಷ್ಟ ಆಗುವಂಥ ಪಾತ್ರ. ಯು ವಿಲ್ ಡೆಫಿನೆಟ್ಲಿ ಫಾಲ್ ಇನ್ ಲವ್ ವಿತ್ ದಿಸ್ ಕ್ಯಾರೆಕ್ಟರ್ ಅನ್ನೋಕೆ ಇಷ್ಟಪಡ್ತೀನಿ. ಸೊ ತುಂಬ ಸೂಕ್ಷ್ಮ, ತುಂಬ ಒಳ್ಳೆ ಪಾತ್ರ, ಒಳ್ಳೆದಾಗಿ ಬರ್ತಿದ್ದಾರೆ. ಓವರಾಲ್ ಸ್ಟೋರಿನೂ ತುಂಬ ಒಳ್ಳೆದಾಗಿ ಮೂಡಿ ಬಂದಿದೆ. ವಿ ಕಾಂಟ್ ವೇಟ್ ಟು ಶೋ ಆ್ಯಂಡ್ ಹ್ಯಾವ್ ದಿಸ್ ಇನ್ ಫ್ರಂಟ್ ಆಫ್ ಯು. ಎಸ್, ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅ ಲಾಟ್. ಮತ್ತು ಕಿರಣ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೇಲೆಲ್ಲ ಎಷ್ಟು ನಂಬಿಕೆ ಇಟ್ಟು, ಭರವಸೆ ಇಟ್ಟು, ಯಾವಾಗ ಮಾತಾಡಿದ್ರು ಅವ್ರ ಜೊತೆ ಎಷ್ಟು ಚೆನ್ನಾಗಿ ಎಲ್ಲರನ್ನ ಇನ್ಸ್ಪಿರೇಷನ್ ತೊಗೊಂಡು ಅದನ್ನು ಕಥೆಯಲ್ಲಿ ಅಳವಡಿಸಿ ತುಂಬ ಒಳ್ಳೆಯದಾಗಿ ಮೂಡಿ ಬಂದಿದೆ. ಸೊ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಅದು ಪಾಸ್ ಆನ್ ಮಾಡಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನನ್ನ ಹೆಸರು ಸಾಗರ್ ಅಂತ. ಹಾಯ್ ಥ್ಯಾಂಕ್ ಯು. ಚೆಕ್ ಮಾಡಿ ಅಷ್ಟೇ. ಸೊ ಟು ಸ್ಟಾರ್ಟ್ ವಿತ್, ನಿಮಗೆ ಆ್ಯಕ್ಚುಲಿ ಒಂದು ಗುಡ್ ನ್ಯೂಸ್ ಇದೆ, ಒಂದು ಬ್ಯಾಡ್ ನ್ಯೂಸ್ ಇದೆ. ಯಾವ್ದು ಹೇಳಿ ಫಸ್ಟು? ಬ್ಯಾಡ್ ನ್ಯೂಸ್ ಕೇಳ್ತೀವಪ್ಪ. ಬ್ಯಾಡ್ ನ್ಯೂಸಾ? ಯು ವಾಂಟ್ ಟು ರಿವೀಲ್ ದ ಬ್ಯಾಡ್ ನ್ಯೂಸ್? ನೀವು ಎಷ್ಟೇ ಬ್ಯಾಡ್ ನ್ಯೂಸ್ ಹೇಳಿದ್ರು ನಾನು ಫಸ್ಟ್ ಗುಡ್ ನ್ಯೂಸ್ ಹೇಳೋದು. So the good news is the movement is okay, sorry, I'm used to it, sorry. So the good news is the movement is finally here. All the energy we've been putting out athwa hard work ಏನು ಮಾಡ್ತಾ ಇದ್ವಿ, it is finally here. To tell me ನನ್ನ ಬಗ್ಗೆ ಹೇಳಬೇಕಂದ್ರೆ, ನನ್ನ ಹೆಸರು ಸಾಗರ್ ಅಂತ. ಐ ಆಮ್ ದ ರೈಟರ್, ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್ ಆಫ್ India's first ever university backed student made feature length film Missing in the Chaos ಅಂತ. Due to bad PR and marketing ಅದಷ್ಟೊಂದು ರೀಚ್ ಆಗಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಸ್ ರೈಟಿಂಗ್ ಮೈ ಸೆಕೆಂಡ್ ಸ್ಕ್ರಿಪ್ಟ್. ಯಾಕೆ ವಿ ವರ್ ರಿಸರ್ಚಿಂಗ್ ಆನ್ ದ ಸೇಮ್ ಥಿಂಗ್, ಮೀ ಆ್ಯಂಡ್ ಕಿರಣ್, ಬಟ್ ಪ್ಯಾರಲಿ ವಿ ಡಿಡ್ಂಟ್ ನೋ ಈಚ್ ಅದರ್ ಅಬೌಟ್ ದ ಡೇಟಿಂಗ್ ಮಾರ್ಕೆಟ್. ನಮ್ಮ ಹುಡುಗರಿಗೆ ಯಾಕೆ ಅಷ್ಟೊಂದು ಕಷ್ಟ ಆಗ್ತಿದೆ, ಹುಡುಗಿನ ಫಸ್ಟ್ ಆಫ್ ಆಲ್ ಅಟ್ರಾಕ್ಟ್ ಮಾಡೋದ್ರಲ್ಲಾಗಲಿ, ವೈ ಇಸ್ ಡೇಟಿಂಗ್ ವರ್ಡ್ ಬ್ರೂಟಲಿ ಒನ್ ಸೈಡೆಡ್. ಆಮೇಲೆ ಈ ವಿಡಿಯೋಲ್ಲಿ ನೀವು ಹೇಳಿದಾಗೆ ಬ್ರೆಡ್ ಕಮಿಂಗು, ಗೋಸ್ಟಿಂಗ್ ಇದೆಲ್ಲ ಗೊತ್ತಿದ್ರು, ವೈ ಡೂ ಪೀಪಲ್ ಸ್ಟಿಲ್ ಫಾಲ್ ಫಾರ್ ಇಟ್? ಸೊ ಈ ಕ್ವಶನ್ಸ್ ಬಗ್ಗೆ ರಿಸರ್ಚ್ ಮಾಡಬೇಕಾದ್ರೆ ಕಿರಣ್ ಸರ್ ಅಪ್ರೋಚ್ ಮೀ and he told me about spoiler ಕೊಟ್ಬಿಡ್ತಿದೆ. But the thing is, he told me about the character. Apparently the character that I was writing and the character that he offered me was one and the same thing, and I was like super excited. ನಾನು ಮೀಟ್ ಮಾಡಿದಾದ್ಮೇಲೆ ನನ್ನ ಫಸ್ಟ್ ಕ್ವಶನ್ ಅವರು ಕೇಳಿದ್ದೇನೆಂದರೆ, ನೀವು ನಿಜವಾಗ್ಲೂ ಫಸ್ಟ್ ಟೈಮ್ ರೈಟರ್ ಅಂತ? ಬಿಕಾಸ್ ಐ ಆಮ್ ನಾಟ್ ಕಿಡಿಂಗ್. ದ ಫ್ಲೋ ಆಗಿರ್ಬೋದು, ಕ್ಯಾರೆಕ್ಟರ್ ಡೈನಾಮಿಕ್ಸ್ ಆಗಿರ್ಬೋದು, ಎಮೋಷನ್ಸ್ ದಟ್ ಇಸ್ ಬಿಲ್ಟ್ ಆನ್, ಅಥವಾ ಸೀನ್ ಡೈನಾಮಿಕ್ಸ್ ಆಗಿರ್ಬೋದು, ಇಟ್ is very specific and it has come out so natural. And I'm telling you,
ಎಷ್ಟು ನ್ಯಾಚುರಲ್ ಆಗಿರುತ್ತೋ ಅದನ್ನು ಬರೆಯೋದು ಅಷ್ಟೇ ಕಷ್ಟ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ಡೈರೆಕ್ಟರ್ಗೆ ಐ ವಾಸ್ ಲೈಕ್ ರಿಯಲಿ ಸರ್ಪ್ರೈಸ್ ಆ್ಯಂಡ್ ಬ್ಲೋನ್ ಅವೇ. ಅದಾದಮೇಲೆ ಈಸ್ ಆ್ಯಕ್ಚುಲಿ ಟ್ವೈಸ್ ಮೈ ಏಜ್. ನನ್ನ ಸಜೆಷನ್ಸು ಅವ್ರು ತಗೊಳ್ಳೋ ಅವಶ್ಯಕತೆ ಏನಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ವಾಸ್ ಸೋ ಕೈಂಡ್ ಆ್ಯಂಡ್ ಜನರಸ್. ನಾನು ಅವ್ರಿಗೆ ಈ ಥರ ಇದೆ ಸ್ಕ್ರಿಪ್ಟಲ್ಲಿ, ಇನ್ನೊಂದು ಸ್ವಲ್ಪ ನಂಗೆ ಆಫ್ ಅನ್ನಿಸ್ತಿದೆ ಅಂತ ಹೇಳಿದಾಗೆಲ್ಲ ಡ್ರಾಫ್ಟ್ಸ್ ಆಫ್ಟರ್ ಡ್ರಾಫ್ಟ್ಸ್ ಕಂಟಿನ್ಯೂಸ್ 6 ಮಂತ್ಸಿಂದ ಒಂದು 50 ಡ್ರಾಫ್ಟ್ಸ್ನ ಎಡಿಟ್ ಮಾಡಿ ದ ಸ್ಕ್ರಿಪ್ಟ್ ಹ್ಯಾಸ್ ನೌ ರೀಚ್ಡ್ ಅಟ್ ಇಟ್ಸ್ ಪೀಕ್ ಸ್ಟೇಜ್. ದ ಕಾನ್ಸೆಪ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಇಟ್ ಹಸ್ ಕಮ್ ಔಟ್ ರಿಯಲಿ ಗುಡ್. ಅಟ್ ಲಾಸ್ಟ್ ಐ ವಾಂಟ್ ಟು ಥ್ಯಾಂಕ್ ಕಿರಣ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. Please wait. ನಮಸ್ಕಾರ. ನಾನು ಸ್ವಲ್ಪ ಕನ್ನಡ ಕಲಿತಿದ್ದೀನಿ. ನಾನು ಆಸ್ಟ್ರೇಲಿಯಾದಿಂದ ಬಂದಿದ್ದೀನಿ. That's pretty much it. Next time I come, I will learn more, I promise. Super. Thank you so much. I am extremely grateful to be a part of this film, and I can't wait to get started on this journey, and I can't wait for you guys to see the film. And I think I just want to say thank you for inviting me into your country. It has been an amazing experience. Words truly can't describe how great it has been to be here and experience your culture and your kindness. And I think that will also be shown in the film as you guys come to Australia and we film in Australia. I think what we're making here is going to make history, and I think it's going to be very special, and I'm very grateful for Kieran for making me a part of this project. It truly means the world. So thank you for having me. How much time did you take to learn Like, I don't know, a day. It was more to get like the words right. It's a very difficult language you guys have. It's not easy. It is not difficult, it's very easy. Okay. Okay. Well, I'll learn more, I promise. ಬಿಫೋರ್ ಯಾವ್ದಾದ್ರು ಬೇರೆ ಸಿನಿಮಾ ಮಾಡಿದ್ರು ಇದಕ್ಕೆ ಮುಂಚೆ ಯಾವ್ದಾದ್ರು? Yes, Australian films, not Indian films. This will be my first one, but hopefully one of many more. Very happy to be a part of it. So, yeah. ಬಿಫೋರ್ ಶೂಟಿಂಗ್ ಹೋಗಿ ರಿಹರ್ಸಲ್ಸ್ ಎಲ್ಲ ಆಗಿದೆಯಾ? Here. Thank you so much, Kiran sir, for the opportunity. And I'm very excited, Ashtek, to play this role, and I'm looking forward to it. Thank you. ನಾನು ಪೂರ್ಣ KS ಅಂತ, ಸ್ವತಃ ತೀರ್ಥಹಳ್ಳಿಯವನು, ಶಿವಮೊಗ್ಗನು. ಬಂದಿರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಿರಣ್ ಸರ್ ಹ್ಯಾವಿಂಗ್ ಆನ್ ಸ್ಟೇಜ್. ಫಸ್ಟ್ ಟೈಮ್ ಕಿರಣ್ ಸರ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು. ಸೊ ನಾನು ಈ ಥರ ಒಂದು ಕ್ಯಾರೆಕ್ಟರ್ನ ಹುಡುಕ್ತಾ ಇದ್ದೀನಿ, ಸೊ ಇನ್ ಪ್ರೊಫೈಲ್ ನೋಡಿದಾಗ ನೀನು ಆ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀಯ ಅಂತ. ಫ್ರಮ್ ನೋವೇರ್ ನನಗೆ ಈ ಥರ ಒಂದು ಆಪರ್ಚುನಿಟಿ ಬಂದಾಗ ಐ ವಾಸ್ ಸೋ ಹ್ಯಾಪಿ ದಟ್ ಏನು ಹೇಳಬೇಕು ಗೊತ್ತಿಲ್ಲ. ಸರ್ ಲೆಟ್ಸ್ ಕನೆಕ್ಟ್, ಮಾತಾಡೋಣ, ವಾಟ್ಸಪ್ ಮಾಡಿ, ಫ್ರೀ ಇದ್ದಾಗ ಫೋನ್ ಮಾಡಿ ಅಂತ ಹೇಳಿದ್ರು ಸರ್. ಸೊ ಕನೆಕ್ಟ್ ಮಾಡಿದ್ವಿ. ಸೊ ಐ ಥಿಂಕ್ ದ ಕಾಲ್ ವೆಂಟ್ ಆಲ್ಮೋಸ್ಟ್ 3 years, 2.5 hours. ಈಗಪ್ಪ ನನಗಂತೂ ಗೊತ್ತೇ ಆಗಿಲ್ಲ 3 years ಹೆಂಗೆ ಹೋಯಿತು ಅಂತ. ಬಟ್ ಅದರಲ್ಲಿ ಕತೆ ಏನೂ ಹೇಳಿಲ್ಲ, ನನ್ನ ಬಗ್ಗೆ ತಿಳ್ಕೊಂಡ್ರು ಸರ್. ಅವ್ರಿಗೆ ಏನೇನು ಬೇಕು ರಿಕ್ವೈರ್ಮೆಂಟ್ಸ್ ಎಲ್ಲ ತಿಳ್ಕೊಂಡು ಆಮೇಲೆ ಈ ಕತೆಗಳನ್ನ ಹೇಳಿದ್ರು ನನಗೆ. ಸೊ ಈ ಥರ ನನಗೆ ಇದೆ ಕ್ಯಾರೆಕ್ಟರ್. ಅದಾದಮೇಲೆ ಟೇಬಲ್ ರೀಡಿಂಗ್ ಆಯಿತು. ಟೇಬಲ್ ರೀಡಿಂಗಲ್ಲಿ ಎಲ್ಲರನ್ನೂ ಅರ್ಥ ಮಾಡಿಸಿದ್ರು. ಇಟ್ಸ್ ಟೋಟಲಿ ಯೂನಿಕ್ ಸ್ಟೋರಿ. ಲವ್ ಅಂದರೆ ಅದ್ರ ಭಾವನೆಗಳನ್ನ ಹೇಗೆ ಅರ್ಥ ಮಾಡಿಸಿದ್ರೆ ಸರ್, ಇಟ್ ವಾಸ್ ಸೋ ಗುಡ್. ಇಂತಹ ಒಂದು ಮೂವಿ ಬೇಕು ಆ್ಯಕ್ಚುಲಿ, ಈ ಟೈಮಲ್ಲಿ ಬೇಕು. ಸೊ ಜೆನ್ಸಿ ಅಂತ ಎಲ್ರಿಗೂ ಒಂದು ಮುಟ್ಟುವಂಥ ಸ್ಟೋರಿ ಇದು. I'm just looking forward to it. Thanks a lot for this opportunity, sir, and thank you so much for having me. ಆಲ್ರೆಡಿ ನಮ್ಮ ಡೈರೆಕ್ಟರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಸವಿಸ್ತಾರವಾಗಿ ಅವ್ರು ಏನಕ್ಕೆ ಮಾಡಿದ್ದಾರೆ, ಏನಕ್ಕೆ ಬರೆದಿದ್ದಾರೆ ಅಂತ. ಆ್ಯಂಡ್ ಅವ್ರು ನನಗೆ ಫಸ್ಟ್ ಹೇಳಿದ ಲೈನೇ ಒಂದು, ನಾನು ತುಂಬ ಒಡೆದೋಗಿರೋ ಹಾರ್ಟ್ಗಳನ್ನ ಸರಿ ಮಾಡಿದ್ದೀನಿ. ಅದು ಮೆಡಿಕಲ್ ರೀಸನ್ಸ್ಗಾದರೆ ಫಿಕ್ಸ್ ಮಾಡ್ಬೋದು, ಬಟ್ ಎಮೋಷನಲಿ ಒಡೆದೋಗಿರೋ ಹಾರ್ಟ್ನ ಫಿಕ್ಸ್ ಮಾಡೋದು ತುಂಬ ಕಷ್ಟ. ಸೊ ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಅಂತ. ಆ್ಯಂಡ್ ನಾನು ಯೂಟ್ಯೂಬ್ ಇಂಟರ್ವ್ಯೂ ನೋಡಿ ಅವರು ಕಾಂಟ್ಯಾಕ್ಟ್ ಮಾಡಿದ್ದು. ಆ್ಯಂಡ್ ಫಸ್ಟು ಜಸ್ಟ್ ಮಾತುಕತೆಯಾಗಿ ಸ್ಟಾರ್ಟ್ ಆಗಿದ್ದು ಒಂದು ಡಿಸ್ಕಷನ್ನು, ಒಂದು ಸಿನಿಮಾ ರೂಪ ತಗೊಂಡು ಇವತ್ತು 8 ತಿಂಗಳ ನಂತರ ನಾವೆಲ್ಲ ಇಲ್ಲಿ ನಿಂತಿದ್ದೀವಿ. ಸೊ ಐ ಆಮ್ ವೆರಿ ಹ್ಯಾಪಿ ಈ ಒಂದು ಜರ್ನಿ ಬಗ್ಗೆ. ಆ್ಯಂಡ್ ಈ ಮೂಮೆಂಟ್ ನನಗೆ ಇನ್ನೂ ಎಕ್ಸ್ಟ್ರಾ ಸ್ಪೆಷಲ್, ಯಾಕಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಹೀರೋ ಆಗಬೇಕಂತ ಅಂದ್ಕೊಂಡು ಬೆಳೆದಿದ್ದು, ಕನ್ಸು ಕಟ್ಕೊಂಡು. ಬಟ್ ಕನ್ಸು ಕಾಣೋದು ಈಸಿ, ಅದನ್ನ ನನಸು ಮಾಡ್ಕೊಳ್ಳೋ ಆ ಜರ್ನಿ ತುಂಬ ಚಾಲೆಂಜಿಂಗು.
ಆ ಎಲ್ಲ ಚಾಲೆಂಜಸ್ನ ಮೀರಿ ನಾನು ಹೀರೋ ಆಗಿ ಆ್ಯಕ್ಟ್ ಮಾಡಿರುವ ಫಸ್ಟ್ ಸಿನಿಮಾ ಬಿಂಗು, ಅದು ಮುಂದಿನ ತಿಂಗಳು ರಿಲೀಸ್ ಆಗ್ತದೆ. ಅದು ರಿಲೀಸ್ ಆಗೋಕ್ಕೂ ಮೊದಲೇ ಇನ್ನೆರಡು ಸಿನಿಮಾದಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಅದರಲ್ಲಿ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಆ್ಯಂಡ್ ಇವತ್ತು ಇನ್ನೊಂದು ಸಿನಿಮಾ ಟೈಟ್ಲ್ ಅನೌನ್ಸ್ ಆಗ್ತಿದೆ. ಸೊ ನಮ್ಮ ಇಂಡಸ್ಟ್ರಿ ವೊಕ್ಯಾಬ್ಯುಲರಿ ಪ್ರಕಾರ ನಾನೊಂದು ಔಟ್ಸೈಡರ್ ಅಂತ ಕರೀತೀನಿ. ಅಂದರೆ ಯಾವುದೋ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ, ಗಾಡ್ ಫಾದರ್ ಇಲ್ಲದೆ, ಏನೋ ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಬರೀ ಟ್ಯಾಲೆಂಟ್ ಅನ್ನು ನಂಬ್ಕೊಂಡು ಬಂದಿರೋದು. ಸೊ ನಮ್ಮಂಥ ಕ್ಯಾಟಗರಿ ಆಫ್ ಆ್ಯಕ್ಟರ್ಸ್ಗೆ ಈ ಥರ ಆಪರ್ಚುನಿಟಿ ಸಿಗೋದು ತುಂಬ ಅದೃಷ್ಟ ಅಂತಲೇ ಹೇಳಬೇಕು. ಜೊತೆಗೆ ಅದೃಷ್ಟದ ಜೊತೆಗೆ ಒಂದು ಜವಾಬ್ದಾರಿ. ಸೊ ಬಂದಿರೋ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡು ಹಿಂಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಆ್ಯಂಡ್ ಇದು ಇಂಡೋ ಆಸ್ಟ್ರೇಲಿಯನ್ ಕ್ರಾಸ್ ಕಲ್ಚರ್ ಸಿನಿಮಾ. ನಮ್ಮ ಸಿನಿಮಾ ಅರ್ಧ ಬೆಂಗಳೂರಲ್ಲಿ ಶೂಟ್ ಆಗ್ತಿದೆ, ಇನ್ನು ಅರ್ಧ ಆಸ್ಟ್ರೇಲಿಯಾದಲ್ಲಿ ಶೂಟ್ ಆಗ್ತಿದೆ. ಅವರು ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ ಅಂತ ಕಾರಣಕ್ಕೆ ಅಲ್ಲಿ ಹೋಗ್ತಿಲ್ಲ. ಆ ಕತೆ ನ್ಯಾಚುರಲಿ ಆರ್ಗ್ಯಾನಿಕಲಿ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಅವ್ರು ಹೇಳ್ದಂಗೆ ಇವತ್ತಿನ ಈ ಜೆನ್ಸಿ ಕಾಲಕ್ಕೆ ಸೂಟ್ ಆಗುವಂಥ ಕಥೆಗಳು. ಸೊ ಈಗೇನು ಹೆಚ್ಚು ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ನಮ್ಮ ಸಿನಿಮಾ ನೋಡಿದ್ಮೇಲೆ ಮೇ ಬಿ ಇನ್ನೂ ಜಾಸ್ತಿ ಮಾತಾಡೋಣ. ಬಟ್ ಥ್ಯಾಂಕ್ ಯು ಫಾರ್ ಆಲ್ ಆಫ್ ಯು ಟು ಬಿ ಯೋರ್ ಆ್ಯಂಡ್ ಮೇಕ್ ದಿಸ್ ಡೇ ಮೋಸ್ಟ್ ಸ್ಪೆಷಲ್. ಥ್ಯಾಂಕ್ ಯು. The whole screenplay evolved, and I think it's Kiran's like telling stories is how he makes sense of life. So all his emotion, thoughts, experiences, all have transformed the screenplay. You can see all of it in the screenplay. So and as a thought evolved, the story evolved, the family grew much larger, and we have a great team of all the cast and crew of what they are. Creativity, passion, everything into the story. So I would really like to thank Kiran for making me a part of this. It's the most memorable memory I ever had. Thank you. ಕಿರಣ್ ಸರ್ ಈ ಥರ ಒಂದು ಸಿನಿಮಾ ಇದೆ ನೀವು ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಆಯ್ತು ಸರ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಹೋಗಿ ಕತೆ ಕೇಳಿದಾಗ ನನಗನ್ಸಿದ್ದು ವಿಶಿಷ್ಟ ಆಮೇಲೆ ವಿಭಿನ್ನವಾದಂಥ ಕಥಾನಕಗಳನ್ನು ತಗೊಂಡಿದ್ದಾರೆ. ಆಮೇಲೆ ಇದಕ್ಕೆ ಅಂತ ಲೊಕೇಶನ್ಗಳು ಸುಮಾರಷ್ಟು ಹುಡುಕಿದ್ದು. ಅವ್ರ ಪ್ಯಾಟ್ರನ್ನ ಹಂಗೇ ಬೇಕು, ಇದೇ ಥರ ಬೇಕು ಅಂದಾಗ ಲಾಸ್ಟಿಗೆ ಕಿರಣ್ ಸರ್ ಹೇಳಿದ್ರು ಇದು ಬಡಬಡ ಸೆಟ್ ಹಾಕೋಣ ಅಂತ. ಎಷ್ಟೋ ಖರ್ಚು ಮಾಡಿದ್ರು ಬಡಬಡ ಸೆಟ್ ಹಾಕೋಣ ಅಂತ. ಈಗ ನಾವು ಸೆಟ್ ಹಾಕೋಕೆ ಹೋದ್ರು 45 ಲಕ್ಷ ರೂಪಾಯಿ ಸೆಟ್ಗೆ ಆಗ್ತಾಯಿದೆ. ಸೊ ಆಲ್ಮೋಸ್ಟ್ ಆಲ್ ಅವ್ರ ಪ್ಯಾಷನ್ನು ಆಮೇಲೆ ಅವ್ರು ಏನು ಅಂದ್ಕೊಂಡಿದ್ದಾರೆ ಆ ವಿಷನ್ನಲ್ಲೇ ನಾನು ಶೂಟ್ ಮಾಡಬೇಕು ಅನ್ನೋ ನಿರ್ಧಾರ ಅವ್ರದ್ದು. ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ದಂಗೆ ಈ ಸಿನಿಮಾ ಮಾಡ್ತೀನಿ ಅಂತಾರೆ. ಬಟ್ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಅಂದರೂ ಅಂದರೆ ನಮ್ಮ ಒಂದು ಸಿನಿಮಾದಲ್ಲಿ ನಾವು ಜರ್ನಿ ಮಾಡಿದಾಗ ಈ ಕತೆ ಏನಾಗುತ್ತೆ, ಈ ಸಿನಿಮಾ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಒಂದು 50% ಮಿಕ್ಕಿದ್ದು ನಿಮ್ಮ ಆಡಿಯನ್ಸ್ ಆಮೇಲೆ ನಿಮ್ಮ ಸಪೋರ್ಟ್ ಇನ್ಮೇಲೆ ಮಿಕ್ಕಿರುತ್ತೆ. ಬಟ್ ಈ ಸಿನಿಮಾ ಅವರ ಹೇಳಿದ್ನಲ್ಲ ಹೃದಯಗಳು ಮತ್ತು ಭಾವನೆಗಳ ಜೊತೆ ಹೊಂದಾಣಿಕೆ ಇರೋದ್ರಿಂದ ಪ್ರತಿಯೊಬ್ಬರ ಜೀವನನೂ ಆ ಸಿನಿಮಾದಲ್ಲಿ ಕಾಣುತ್ತೆ ಅನ್ನೋದು ನನ್ನ ಒಂದು ಮಾತು. ಅದ್ರ ಜೊತೆ ಮುಂದಿನ ದಿವಸದಲ್ಲಿ ಸಿನಿಮಾ ನೋಡಿದಾಗ ನಿಮಗೂ ಗೊತ್ತಾಗುತ್ತೆ. ಧನ್ಯವಾದಗಳು. ಸಪೋರ್ಟ್ ಇರಲಿ ಇಡೀ ನಮ್ಮ ಚಿತ್ರತಂಡದ ಮೇಲೆ.